ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ದಕ್ಷಿಣ ಕಾಶಿ ಶ್ರೀಕಾಳಹಸ್ತಿಯಲ್ಲಿ ಸಂಪ್ರದಾಯಬದ್ಧವಾಗಿ ಆದಿ ದಂಪತಿಗಳ ಕಲ್ಯಾಣೋತ್ಸವ. ಕಪಿಲತೀರ್ಥಂ ಶ್ರೀ ಕಪಿಲೇಶ್ವರ ಸ್ವಾಮಿ ಆಲಯದಲ್ಲಿ ವೈಭವೋಪೇತವಾಗಿ ಮಾರ್ಗಶಿರ ಮಾಸೋತ್ಸವಗಳು. ಕೋಲಾರ ಶ್ರೀ ವಿಜೇಂದ್ರ ಸ್ವಾಮಿ ಆಲಯದಲ್ಲಿ ಶಾಸ್ತ್ರೋಕ್ತವಾಗಿ ಸ್ವಾಮಿಯವರಿಗೆ ತಿರುಪ್ಪಾವಡ ಸೇವೆ. ರಾಜ್ಯಾದ್ಯಂತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆಲಯಗಳಲ್ಲಿ ಘನವಾಗಿ ಸ್ವಾಮಿಯವರಿಗೆ ಪ್ರತ್ಯೇಕ ಪೂಜೆಗಳು, ಅಭಿಷೇಕಗಳು, ಮಂಗಳ ನೀರಾಜನೆಗಳು. ದಕ್ಷಿಣ ಕಾಶಿಯಾಗಿ ಪ್ರಖ್ಯಾತಿಸಿರುವ ಶ್ರೀ ಕಾಳಹಸ್ತೇಶ್ವರ ಆಲಯದಲ್ಲಿ ಶಿವ ಪಾರ್ವತಿಯರ ಕಲ್ಯಾಣ ಮಹೋತ್ಸವ ಶಾಸ್ತ್ರೋಕ್ತವಾಗಿ ಜರುಗಿತು. ಈ ಆಲಯದಲ್ಲಿ ಪ್ರತಿ ಸೋಮವಾರ ಆದಿ ದಂಪತಿಗಳಿಗೆ ಕಲ್ಯಾಣೋತ್ಸವವನ್ನು ನಯನಾನಂದಕರವಾಗಿ ನೆರವೇರಿಸುವರು. ಈ ಸಂದರ್ಭವಾಗಿ ಅರ್ಚಕರು ಶಿವ ಪಾರ್ವತಿಯರಿಗೆ ಸರ್ವಾಭರಣಗಳು, ಸುಗಂಧ ಪುಷ್ಪ ಮಾಲೆಗಳಿಂದ ಅಲಂಕರಿಸಿ ಆಲಯದ ಕಲ್ಯಾಣ ಮಂಟಪದಲ್ಲಿ ಆಸೀನಗೊಳಿಸಿದರು. ನಂತರ ಗಣಪತಿ ಪೂಜೆ, ಪುಣ್ಯಾಹವಾಚನ, ಕಂಕಣ ಧಾರಣೆ, ಯಜ್ಞೋಪವೀತ ಧಾರಣೆ, ಮಾಂಗಲ್ಯ ಪೂಜೆ ಮತ್ತಿತರ ಕ್ರತುವುಗಳನ್ನು ನೆರವೇರಿಸಿದರು. ಆನಂತರ ವೇದ ಮಂತ್ರೋಚ್ಚಾರಣೆ, ಮಂಗಳವಾದ್ಯಗಳ ನಡುವೆ ಆದಿ ದಂಪತಿಯರಾದ ಶಿವ ಪಾರ್ವತಿಯರ ಕಲ್ಯಾಣವನ್ನು ನೆರವೇರಿಸಿ ಮಹಾ ಮಂಗಳ ಆರತಿ ಸಮರ್ಪಿಸಿದರು. ಮಾರ್ಗಶಿರ ಮಾಸ ಸೋಮವಾರ ಆದಿ ದಂಪತಿಯರಾದ ಶಿವ ಪಾರ್ವತಿಯರು ಊಂಜಲ್ ಸೇವೆಯಲ್ಲಿ ಭಕ್ತರನ್ನು ಕಟಾಕ್ಷಿಸಿದರು. ತಿರುಪತಿಯ ಕಪಿಲತೀರ್ಥ ಶ್ರೀ ಕಪಿಲೇಶ್ವರ ಸ್ವಾಮಿ ಆಲಯದಲ್ಲಿ ಸೋಮವಾರ ಊಂಜಲ್ ಸೇವೆಯನ್ನು ನೇತ್ರಪರ್ವವಾಗಿ ನಿರ್ವಹಿಸಿದರು. ತಿರುಮಲ ತಿರುಪತಿ ದೇವಸ್ಥಾನ ಆಧ್ವರ್ಯದಲ್ಲಿ ಆಲಯದಲ್ಲಿ ವಿಶೇಷ ಉತ್ಸವಗಳನ್ನು ನಯನಾನಂದಕರವಾಗಿ ನಿರ್ವಹಿಸಿದರು. ಈ ಕ್ರಮದಲ್ಲಿ ಮಾರ್ಗಶಿರ ಮಾಸದ ಸೋಮವಾರವನ್ನು ಪುರಸ್ಕರಿಸಿ ಅರ್ಚಕರು ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರಿಗೆ ಬಂಗಾರದ ಆಭರಣಗಳು, ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿ ಊಂಜಲ್ ಮಂಟಪದಲ್ಲಿ ಆಸೀನಗೊಳಿಸಿದರು. ನಂತರ ಭಕ್ತಿ ಸಂಕೀರ್ತನೆಗಳು, ಮಂಗಳವಾದ್ಯಗಳ ನಡುವೆ ಶಿವ ಪಾರ್ವತಿಯರ ಊಂಜಲ್ ಸೇವೆಯನ್ನು ನಯನ ಮನೋಹರವಾಗಿ ನಿರ್ವಹಿಸಿದರು. ಭಕ್ತರು ಓಂ ನಮಃ ಶಿವಾಯ ಎಂದು ಸ್ಮರಿಸುತ್ತಾ ಆದಿ ದಂಪತಿಯರನ್ನು ದರ್ಶಿಸಿದರು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ತಿರುಮಂಗೈ ಆಳ್ವಾರ್ ತಿರುನಕ್ಷತ್ರೋತ್ಸವ ಘನವಾಗಿ ಜರುಗುತ್ತಿದೆ. ಡಿಸೆಂಬರ್ 4ನೇ ತಾರೀಖಿನಿಂದ 14ನೇ ತಾರೀಖಿನವರೆಗೂ 10 ದಿನಗಳವರೆಗೂ ಟಿಟಿಡಿ ಆಧ್ವರ್ಯದಲ್ಲಿ ತಿರುನಕ್ಷತ್ರ ಮಹೋತ್ಸವಗಳನ್ನು ನಿರ್ವಹಿಸುತ್ತಿದ್ದಾರೆ. ಶ್ರೀ ವೈಷ್ಣವ ತತ್ವವನ್ನು ವ್ಯಾಪ್ತೀಕರಿಸಿದ 12 ಮಂದಿ ಆಳ್ವಾರರಲ್ಲಿ ಕೊನೆಯ ಆಳ್ವಾರರಾಗಿ ತಿರುಮಂಗೈ ಆಳ್ವಾರ್ ಪ್ರಸಿದ್ಧಿ ಪಡೆದವರು. ಒಂದು ರಾಜ್ಯಕ್ಕೆ ಅಧಿಪತಿಯಾಗಿದ್ದ ತಿರುಮಂಗೈ ಆಳ್ವಾರ್ರವರು ಕುಮುದವಲ್ಲಿ ನಾಂಚಿಯಾರ್ ಎನ್ನುವವರನ್ನು ವಿವಾಹವಾಗುವುದಕ್ಕಾಗಿ ವೈಷ್ಣವ ದೀಕ್ಷೆಯನ್ನು ಸ್ವೀಕರಿಸಿದರು. ಪ್ರತಿದಿನ 1,000 ಮಂದಿ ಆಸ್ತಿಕರಿಗೆ ಭೋಜನವಿತ್ತರು. ನಮ್ಮ ಆಳ್ವಾರ್ಯುಕ್ತ 4 ಪ್ರಬಂಧಗಳಿಗೆ 6 ಮೂಲಗಳಾದ 6 ಪ್ರಬಂಧಗಳನ್ನು ಅನುಗ್ರಹಿಸಿದರು. ಈ ಸಂದರ್ಭವಾಗಿ 7ನೇ ದಿನ ಸೋಮವಾರ ಸಾಯಂಕಾಲ ತಿರುಮಂಗೈ ಆಳ್ವಾರ್ ಸನ್ನಿಧಿಯಲ್ಲಿ ಟಿಟಿಡಿ ಜಿಯರ್ ಸ್ವಾಮಿಗಳ ಆಧ್ವರ್ಯದಲ್ಲಿ ಶ್ರೀ ವೈಷ್ಣವರು, ಆಚಾರ್ಯ ಪುರುಷರು ನಮ್ಮಾಳ್ವಾರ್ ದಿವ್ಯ ಪ್ರಬಂಧಗಳಲ್ಲಿರುವ ತಿರುವಾಯ ಮುಳಿನಿ ಪಠಿಸಿದರು. ಆನಂತರ ಸೇವಾಕಾಲ ಶಾತ್ತುಮೊರೈ ಸಂಪ್ರದಾಯಬದ್ಧವಾಗಿ ನಿರ್ವಹಿಸಿದರು. ಲೋಕವನ್ನು ಆಳುವ ತಾಯಿ, ಮಹಾಶಕ್ತಿ ಸ್ವರೂಪಿಣಿ ಶ್ರೀ ಗಂಗಮ್ಮ ತಾಯಿ ಮಂಗಳವಾರದ ಶುಭ ವೇಳೆ ಸುಂದರ ಅಲಂಕಾರದೊಂದಿಗೆ ಆಸೀನರಾಗಿ ಭಕ್ತರ ಪೂಜೆಗಳನ್ನು ಸ್ವೀಕರಿಸಿದರು. ತಿರುಪತಿಯಲ್ಲಿ ನೆಲೆಸಿರುವ ತಾತಯ್ಯಗುಂಟ ಶ್ರೀ ಗಂಗಮ್ಮ ತಾಯಿ ಆಲಯವು ಭಕ್ತರಿಂದ ತುಂಬಿ ತುಳುಕಿತು. ಮಾರ್ಗಶಿರ ಮಾಸದ ಮಂಗಳವಾರವಾದ್ದರಿಂದ ಭಕ್ತರು ಅಮ್ಮನವರ ಆಲಯಕ್ಕೆ ಆಗಮಿಸಿದರು. ಹೊಸ ಮಡಿಕೆಯಲ್ಲಿ ಪೊಂಗಲನ್ನು ಮಾಡಿ ಅರಿಶಿಣ, ಕುಂಕುಮ, ಬೇವಿನ ಎಲೆಗಳಿಂದ ಅಲಂಕರಿಸಿ ಶಿರದ ಮೇಲೆ ಹೊತ್ತು ಆಲಯದ ಪ್ರದಕ್ಷಿಣೆಯಾಗಿ ಮಾಡಿದರು.
ಆಲಯದ ಪ್ರದಕ್ಷಿಣೆ ಮಾಡಿದರು. ಹಾಗೆಯೇ ಕೋಡಿ ಸ್ತಂಭದ ಬಳಿ ದೀಪಗಳನ್ನು ಬೆಳಗಿ ಮಾಡಿದ ಪೊಂಗಲನ್ನು ಅಮ್ಮನವರಿಗೆ ನಿವೇದಿಸಿ ತೆಂಗಿನಕಾಯಿ ಒಡೆದು ಆರತಿಯನ್ನು ಸಮರ್ಪಿಸಿ ತಮ್ಮ ಹರಕೆಯನ್ನು ಈಡೇರಿಸಿಕೊಂಡರು. ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀವಾರಿಯನ್ನು ಕಾಲ್ನಡಿಗೆ ಮಾರ್ಗದಲ್ಲಿ ಬಂದು ದರ್ಶಿಸುವ ಭಕ್ತರಿಗಾಗಿ ಟಿಟಿಡಿಯು ಕೆಲವು ಸೂಚನೆಗಳನ್ನು ತಿಳಿಸಿದೆ. ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀನಿವಾಸನನ್ನು ದರ್ಶಿಸಲು ದೇಶ ವಿದೇಶಗಳಿಂದ ಅಸಂಖ್ಯಾತ ಭಕ್ತರು ತಿರುಮಲಕ್ಕೆ ಬರುತ್ತಿದ್ದಾರೆ. ಈ ಪ್ರಯುಕ್ತ ತಮ್ಮ ಕಷ್ಟಗಳನ್ನು ಈಡೇರಿಸುವ ಭಗವಂತನಿಗೆ ನಮಸ್ಕರಿಸಿ ತಮ್ಮ ಕಷ್ಟಗಳನ್ನು ನಿವಾರಿಸು ಎಂದು ಬೇಡಿಕೊಳ್ಳುವರು. ಸ್ವಾಮಿಯ ಅನುಗ್ರಹದಿಂದ ಅವರ ಕೋರಿಕೆಗಳು ಈಡೇರಿದ ಮೇಲೆ ಅನೇಕ ವಿಧಗಳಲ್ಲಿ ತಮ್ಮ ಹರಕೆಗಳನ್ನು ಪೂರ್ಣಗೊಳಿಸುವರು. ಭಕ್ತರು ತಮ್ಮ ಹರಕೆಯ ಪ್ರಕಾರ ಸ್ವಾಮಿಯವರನ್ನು ಕಾಲ್ನಡಿಗೆ ಮಾರ್ಗದಲ್ಲಿ ಬಂದು ದರ್ಶಿಸಿ ಪುನೀತರಾಗುತ್ತಿದ್ದಾರೆ. ಈ ಕ್ರಮದ ಅಂಗವಾಗಿ ಇದಕ್ಕೂ ಮುನ್ನ ಕೆಲವರು ಶ್ರೀವಾರಿ ಭಕ್ತರು ತಮ್ಮ ಆರೋಗ್ಯದ ಜಾಗ್ರತೆಗಳನ್ನು ವಹಿಸದೆ ನಡೆದು 7 ಬೆಟ್ಟಗಳನ್ನು ಕಾಲ್ನಡಿಗೆಯಲ್ಲಿ ಹತ್ತಿ ತಿರುಮಲಕ್ಕೆ ತೆರಳುವ ಪ್ರಕ್ರಿಯೆಯಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ತಿರುಮಲ ಶ್ರೀವಾರಿ ದರ್ಶನಾರ್ಥ ಕಾಲ್ನಡಿಗೆಯಲ್ಲಿ ತೆರಳುವ ಭಕ್ತರಿಗೆ ಟಿಟಿಡಿ ಕೆಲವು ಸೂಚನೆಗಳನ್ನು ತಿಳಿಸಿದೆ. 60 ವರ್ಷ ತುಂಬಿರುವ ಭಕ್ತರು, ಆರೋಗ್ಯ ಸಮಸ್ಯೆ ಇರುವ ಭಕ್ತರು, ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಮೂರ್ಛೆ ರೋಗ, ಸಂಧಿವಾತ ಮುಂತಾದ ಆರೋಗ್ಯ ಸಮಸ್ಯೆ ಇರುವವರು ಕಾಲ್ನಡಿಗೆ ಮಾರ್ಗವನ್ನು ಅನುಸರಿಸಬಾರದು. ಹಾಗೆಯೇ ಹೃದಯ ಸಮಸ್ಯೆ ಇರುವವರು ಹಾಗೂ ಹೃದಯದಲ್ಲಿ ಸ್ಟಂಟ್ ಅಳವಡಿಸಿಕೊಂಡಿರುವವರು ಬೆಟ್ಟವನ್ನು ಹತ್ತಬಾರದು. ಹಾಗೂ ಉಸಿರಾಟದಲ್ಲಿ ತೊಂದರೆ ಇರುವವರು ಅಂದರೆ ಅಸ್ತಮ ಮತ್ತಿತರ ವ್ಯಾಧಿ ಇರುವವರು ಕಾಲ್ನಡಿಗೆಯನ್ನು ಅನುಸರಿಸಬಾರದು. ಇಂಥವರು ತುರ್ತಿನ ಸಂದರ್ಭದಲ್ಲಿ ದಯವಿಟ್ಟು ವೈದ್ಯಕೀಯ ಕೇಂದ್ರಗಳಲ್ಲಿ ವೈದ್ಯಕೀಯ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು. ಅಲಿಪಿರಿ ಪಾದಚಾರಿ ಮಾರ್ಗದ 1500 ಮೆಟ್ಟಿಲ ಬಳಿ, ಗಾಲಿ ಗೋಪುರದ ಬಳಿ, ಭಾಷ್ಯ ಕಾರ್ಯಾಲಯ ಸನ್ನಿಧಿಯ ಬಳಿ ಏರ್ಪಾಟು ಮಾಡಿರುವ ವೈದ್ಯಕೀಯ ಶಿಬಿರಗಳನ್ನು ಭೇಟಿ ಮಾಡಬಹುದು. ಹಾಗೆಯೇ ತಿರುಮಲದಲ್ಲಿರುವ ಅಶ್ವಿನಿ ಆಸ್ಪತ್ರೆ ಮತ್ತು ಇತರೆ ವೈದ್ಯಕೀಯ ಶಿಬಿರಗಳಿಗೆ ಪ್ರತಿದಿನ 24 ಗಂಟೆಗಳ ವೈದ್ಯಕೀಯ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯ ರೋಗಿಗಳು ತುರ್ತು ಸಂದರ್ಭದಲ್ಲಿ ತಿರುಪತಿಯ ಸ್ವಿಮ್ಸ್ನಲ್ಲಿ ಡಯಾಲಿಸಿಸ್ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಭಕ್ತರೆಲ್ಲರೂ ಈ ಸೂಚನೆಯನ್ನು ಅನುಸರಿಸಿ ಶ್ರೀವಾರಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ವಿಶೇಷವಾಗಿ ಟಿಟಿಡಿಯು ವಿಜ್ಞಾಪಿಸುತ್ತಿದೆ. ಕೋಲಾರ ಜಿಲ್ಲೆಯ ಬೇತಮಂಗಲದಲ್ಲಿ ನೆಲೆಸಿರುವ ಶ್ರೀ ವಿಜಯೇಂದ್ರ ಸ್ವಾಮಿ ಆಲಯದಲ್ಲಿ ತಿರುಪ್ಪಾವಡ ಸೇವೆ ವೈಭವದಿಂದ ಜರುಗಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವಿಜಯೇಂದ್ರ ಸ್ವಾಮಿಯನ್ನು ಸಕಲ ವಸ್ತ್ರಾಭರಣಗಳು, ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ನಂತರ ಅನ್ನವನ್ನು ರಾಶಿಯಾಗಿ ಅಲಂಕರಿಸಿ ತಿರುಪ್ಪಾವಡ ಸೇವೆಯನ್ನು ನಡೆಸಲಾಯಿತು. ಬಳಿಕ ಧೂಪ, ದೀಪ, ನೈವೇದ್ಯಗಳೊಂದಿಗೆ ಷೋಡಶೋಪಚಾರ ಪೂಜೆಯನ್ನು ಸಲ್ಲಿಸಿ ಮಹಾ ಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಭಕ್ತರು ದೇವರ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ
ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಬಯ್ಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಸಂತೋಷಿ ಮಾತಾ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗರ್ಭಗುಡಿಯಲ್ಲಿರುವ ಶ್ರೀ ಸಂತೋಷಿ ಮಾತಾ ಹಾಗೂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ದೇವಾಲಯದಲ್ಲಿ ವಿಶೇಷ ರಂಗೋಲಿಯನ್ನು ಹಾಕಲಾಗಿತ್ತು. ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕಾರಿಮಂಗಲಂ ಬಳಿಯ ಪ್ರಸಿದ್ಧ ಶ್ರೀ ಮಹಾಶಕ್ತಿ ಮಾರಿಯಮ್ಮನ್ ಮತ್ತು ಕೊಡಲಮ್ಮನ ದೇವಸ್ಥಾನದಲ್ಲಿ ಮಹಾಕುಂಭಾಭಿಷೇಕ ನೆರವೇರಿತು. ಧರ್ಮಪುರಿ ಜಿಲ್ಲೆಯ ಕಾರಿಮಂಗಲಂ ಬಳಿಯ ಪ್ರಸಿದ್ಧ ಶ್ರೀ ಮಹಾಶಕ್ತಿ ಮಾರಿಯಮ್ಮನ್ ಮತ್ತು ಗೋದಾಲಮ್ಮನ ದೇವಾಲಯಗಳು ಬೊಮ್ಮನಹಳ್ಳಿ ಗ್ರಾಮದಲ್ಲಿ ನೆಲೆಗೊಂಡಿವೆ. ಈ ದೇವಾಲಯವು ಸುದೀರ್ಘ ಇತಿಹಾಸವನ್ನು ಹೊಂದಿದೆ ಮತ್ತು ಪ್ರಸಿದ್ಧ ಅರುಳ್ಮಿಕು ಶ್ರೀ ವಿನಾಯಕರ್, ಶ್ರೀ ಪೆರಿಯ ಮಾರಿಯಮ್ಮನ್, ಶ್ರೀ ಚಿನ್ನ ಮಾರಿಯಮ್ಮನ್, ಶ್ರೀ ಮಹಾಶಕ್ತಿ ಮಾರಿಯಮ್ಮನ್ ಮತ್ತು ಗೋದಾಲಮ್ಮನ 5 ದೇವತೆಗಳನ್ನು ಹೊಂದಿದೆ. ಈ ದೇವಾಲಯಗಳ ಜೀರ್ಣೋದ್ಧಾರ, ಅಷ್ಟಬಂಧನ, ಮಹಾಕುಂಭಾಭಿಷೇಕ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಮುಂಜಾನೆಯಿಂದಲೇ ಕಲಶ ಆರಾಧನೆ, ನವಗ್ರಹ ಹೋಮ, ಪಂಚಸೂಕ್ತ ಹೋಮ, ದುರ್ಗಾ ಸಹಸ್ರನಾಮ, ಮಹಾಶಾಂತಿ ಹೋಮ, ವೇದ ಪಾರಾಯಣ, ಪೂರ್ಣಾಹುತಿ ನೆರವೇರಿಸಿದರು. ನಂತರ ಯಾಗ ಸಭಾಂಗಣದಿಂದ ಪವಿತ್ರ ಕಳಶ, ತೀರ್ಥ ಹಾಗೂ ಕ್ಷೀರ ಕಳಶಗಳನ್ನು ದೇವಸ್ಥಾನದ ಗಣ್ಯರು ಹೊತ್ತು ತಂದರು. ತರುವಾಯ ಗ್ರಾಮದ ಜನರ ಸಮಕ್ಷಮದಲ್ಲಿ ಕಳಶಕ್ಕೆ ಪವಿತ್ರ ಜಲದ ಮೂಲಕ ಮಹಾಕುಂಭಾಭಿಷೇಕ ನೆರವೇರಿಸಿದರು. ಬಳಿಕ ಮಹಾಕುಂಭಾಭಿಷೇಕ ಕಳಶ ತೀರ್ಥವನ್ನು ಭಕ್ತರ ಮೇಲೆ ಪ್ರೋಕ್ಷಣೆ ಮಾಡಿದರು. ತರುವಾಯ ಅರುಳ್ಮಿಕು ಶ್ರೀ ಮಹಾಶಕ್ತಿ ಮಾರಿಯಮ್ಮನ್ ಮತ್ತು ಗೋದಾಲಮ್ಮನ ಸ್ವಾಮಿಗೆ ವಿವಿಧ ಅಭಿಷೇಕಗಳನ್ನು ನೆರವೇರಿಸಿ ನಂತರ ಪುಷ್ಪಗಳಿಂದ ಮಹಾದೀಪಾರಾಧನೆಯನ್ನು ತೋರಿಸಲಾಯಿತು. ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಮೈಸೂರಿನ ದಿವಾನ್ ರಸ್ತೆಯಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಈ ನಿಮಿತ್ತ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸುಗಂಧ ಭರಿತ ಪುಷ್ಪಮಾಲೆಗಳಿಂದ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿತ್ತು. ತರುವಾಯ ಸ್ವಾಮಿಗೆ ಅರ್ಚನೆಯನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ತದನಂತರ ಭಕ್ತರು ನಾಗರಕಲ್ಲಿಗೆ ತನಿಯನ್ನು ಎರೆಯುವುದರ ಮೂಲಕ ಸುಬ್ರಹ್ಮಣ್ಯ ಸ್ವಾಮಿ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಟಿಆರ್ ಮಿಲ್ ಬಳಿ ಇರುವ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಮಂಗಳವಾರದ ವಿಶೇಷ ಅಭಿಷೇಕವನ್ನು ಮಾಡಲಾಯಿತು. ಮೊದಲಿಗೆ ಆಲಯದ ನವಗ್ರಹ ವಿಗ್ರಹಗಳಿಗೆ ಕ್ಷೀರ ಅಭಿಷೇಕವನ್ನು ಮಾಡಿ ನಂತರ ಮೂಲದೇವಿ ಶ್ರೀ ರಾಜರಾಜೇಶ್ವರಿ ಹಾಗೂ ಉತ್ಸವ ಮೂರ್ತಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಕಲ್ಲು ಸಕ್ಕರೆ, ಎಳನೀರುಗಳಿಂದ ಪಂಚಾಮೃತ ಅಭಿಷೇಕವನ್ನು ಮಾಡಿ ಮಂಗಳಾರತಿ ಬೆಳಗಿದರು. ನಂತರ ಸುಗಂಧ ದ್ರವ್ಯಗಳಾದ ಕುಂಕುಮ, ಅರಿಶಿಣಗಳಿಂದ ಮಂಗಳ ಸ್ನಾನವನ್ನು ನೆರವೇರಿಸಿ ಅರಿಶಿಣ ಕುಂಕುಮದೊಂದಿಗೆ ಅಲಂಕರಿಸಿ ಸಹಸ್ರಧಾರೆಗಳೊಂದಿಗೆ ಅಭಿಷೇಕವನ್ನು ಮಾಡಿ ಮಂಗಳ ಆರತಿ ಬೆಳಗಲಾಯಿತು. ನೆರೆದ ಅನೇಕ ಭಕ್ತರು ಅಮ್ಮನವರ ದರ್ಶನವನ್ನು ಮಾಡಿ ಧನ್ಯರಾದರು.
ಕೋಲಾರ ಜಿಲ್ಲೆ ಮೀಸಗಾನಹಳ್ಳಿಯಲ್ಲಿ ಶ್ರೀ ವರಸಿದ್ಧಿ ವಿನಾಯಕ ಶ್ರೀ ಆದಿನಾಗ ಸಮೇತ ಶ್ರೀ ನಾಗದೇವತಾ ಪ್ರತಿಷ್ಠಾ ಕಾರ್ಯಕ್ರಮವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಎಲ್ಲ ಶಿಲಾ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಅಲಂಕಾರವನ್ನು ಮಾಡಲಾಯಿತು. ನಂತರ ಪ್ರತಿಷ್ಠಾಪಿಸಿದ ಎಲ್ಲ ದೇವರುಗಳಿಗೂ ಪುಷ್ಪಾರ್ಚನಾದಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ತರುವಾಯ ಮಹಾ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಗಣಪತಿ ಮತ್ತು ನಾಗದೇವರ ಪ್ರತಿಷ್ಠಾ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿನ ಆದಿಕ್ಷೇತ್ರ ಜಾರದಲ್ಲಿ ಧರ್ಮದೈವಗಳಿಗೆ ತೊಡರ ಬಲಿ ಸೇವೆ ಜರುಗಿತು. ಈ ಪ್ರಯುಕ್ತ ಹೋಮ ಪಂಚಕಜ್ಜಾಯ ಸೇವೆ ಹಾಗೂ ಧರ್ಮದೈವ ಶ್ರೀ ಜಾರಂದಾಯನಿಗೆ ತೊಡರ ಬಲಿ ಸೇವೆಯು ವೈಭವದಿಂದ ನಡೆಯಿತು. ಜಾರದ ಚಾವಡಿಯಲ್ಲಿ ದೈವಗಳಿಗೆ ಗ್ರಾಮಸ್ಥರಿಂದ ಹೋಮ ಪಂಚಕಜ್ಜಾಯ ಸೇವೆ ಮತ್ತು ಪ್ರಸಾದ ವಿತರಣೆ ಸೇವೆ ಜರುಗಿತು. ನೂರಾರು ಭಕ್ತರು ತೊಡರ ಬಲಿ ಉತ್ಸವದಲ್ಲಿ ಭಾಗಿಯಾದರು. ಈರೋಡ್ನ ಸತ್ಯಮಂಗಲಂ ಬಳಿ ಇರುವ ಕೋಟೆ ಶಿವಲಿಂಗ ದೇವಾಲಯದಲ್ಲಿ 18 ಅಡಿ ಎತ್ತರ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಯಿತು. ಈರೋಡ್ ಜಿಲ್ಲೆಯ ಸತ್ಯಮಂಗಲಂ ಬಳಿಯ ಥಾನವಾಸಿಯಲ್ಲಿ 1 ಕೋಟಿ ಶಿವಲಿಂಗ ದೇವಾಲಯದ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಈ ದೇವಾಲಯದ ಸಂಕೀರ್ಣದಲ್ಲಿ 18 ಅಡಿ ಎತ್ತರದಲ್ಲಿ 16 ಟನ್ ಕಲ್ಲಿನಿಂದ ಮಾಡಿದ ಶಿವಲಿಂಗವನ್ನು ವಿಶೇಷ ಪೂಜೆಗಳೊಂದಿಗೆ ಪ್ರತಿಷ್ಠಾಪಿಸಲಾಯಿತು. ನಂತರ ಪ್ರತಿಷ್ಠಾಪಿತ ಶಿವಲಿಂಗಕ್ಕೆ ಅಭಿಷೇಕ, ಪೂಜೆ, ವಿಶೇಷ ಪೂಜೆ, ವಿವಿಧ ಹೂವಿನ ಮಾಲೆಗಳನ್ನು ಸಮರ್ಪಿಸಿ ಮಂಗಳ ವಾದ್ಯಗಳ ಮೂಲಕ ಪೂಜೆಗಳನ್ನು ನಿರ್ವಹಿಸಿದರು. ಅಪಾರ ಸಂಖ್ಯೆಯ ಭಕ್ತರು ಮಹಾಮಸ್ತಕಾಭಿಷೇಕದಲ್ಲಿ ಪಾಲ್ಗೊಂಡು ಭಕ್ತಿಭಾವದಿಂದ ಪೂಜೆ ಸಲ್ಲಿಸಿದರು. ಬೆಂಗಳೂರು ನಗರದ ಹಲಸೂರಿನಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ಜರುಗಿತು. ಈ ಪ್ರಯುಕ್ತ 7ನೇ ದಿನದಂದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಧೂಪ, ದೀಪ, ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ವಿವಿಧ ಆರತಿಗಳನ್ನು ಬೆಳಗಿಸಿ ಮಹಾ ಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ರಾಯಚೂರು ನಗರದ ಸಾವಿತ್ರಿ ಕಾಲೋನಿಯ ಶ್ರೀ ಜೋಡು ವೀರಾಂಜನೇಯ ದೇವಸ್ಥಾನದ 32ನೇ ವಾರ್ಷಿಕೋತ್ಸವ ಅತಿ ವೈಭವದಿಂದ ಜರುಗಿತು. ಬೆಳಗ್ಗೆ ಶ್ರೀ ಜೋಡು ವೀರಾಂಜನೇಯ ದೇವರಿಗೆ ವಿಶೇಷ ಅಭಿಷೇಕವನ್ನು ನೆರವೇರಿಸಿ ಪಲ್ಲಕ್ಕಿ ಉತ್ಸವ ನಡೆಯಿತು. ಬಳಿಕ ಬೆಳ್ಳಿ ರಥ ಹಾಗೂ ವಿವಿಧ ಹೂವುಗಳಿಂದ ಅಲಂಕರಿಸಿದ ರಥದಲ್ಲಿ ಶ್ರೀ ಮುಖ್ಯ ಪ್ರಾಣದೇವರನ್ನು ಆಸೀನಗೊಳಿಸಿ ಮಹಾರಥೋತ್ಸವ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು.
ಬೆಂಗಳೂರು ನಗರದ ಹಲಸೂರಿನಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಮಾರ್ಗಶಿರ ಮಾಸದ ವಿಶೇಷ ಪೂಜೆಗಳು ನಡೆದವು. ಈ ಪ್ರಯುಕ್ತ ಶ್ರೀ ಭೂನೀಳ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಬೆಳ್ಳಿ ಕವಚ ಧಾರಣೆ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಮಹಾ ಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವರ ಅನುಗ್ರಹ ಪಡೆದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಕಿಶೋರ ಯಕ್ಷ ಸಂಭ್ರಮದ ಅಂಗವಾಗಿ ಕ್ರಿಶ್ಚಿಯನ್ ಪ್ರೌಢಶಾಲೆ ಉಡುಪಿ ಇದರ ವಿದ್ಯಾರ್ಥಿಗಳಿಂದ ತ್ರಿಶಕ್ತಿ ಸ್ವರೂಪಿಣಿ ಎಂಬ ಯಕ್ಷಗಾನ ಪ್ರಸಂಗ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.